ತಾಯಿ ಚಾಮುಂಡೇಶ್ವರಿಯ ದರ್ಶನ ಮುಗಿಸಿಕೊಂಡು ಹಾಗೆ ಬಂದಿರದೆ ಊಟಕ್ಕೆ ದಾಸೋಹ ಇತ್ತು. ಜನ ತುಂಬಾ ಕೂತ್ಕೊಂಡಿದ್ರು. ಫಸ್ಟ್ ಪಂಕ್ತಿ. ನಾನು ಹಾಗೆ ವಿಡಿಯೋ ಮಾಡ್ಕೊಂಡು ಲಾಸ್ಟ್ ಚೇರ್ ಕಡೆ ಹೋಗ್ತಾ ಇದ್ದೆ. ಚಾಮುಂಡೇಶ್ವರಿ ಅನ್ನ ದಾಸೋಹ ಜಾತ್ರೆಯಲ್ಲಿ ಅನ್ನ ದಾಸೋಹ ಸೂಪರ್ ಆಗಿತ್ತು. ಅಮ್ಮನವರ ಜಾತ್ರೆ ವೇಳೆ ನಡೆಯುವ ಪ್ರಮುಖ ಧಾರ್ಮಿಕ ಸೇವೆಯಲ್ಲಿ ಅನ್ನ ದಾಸೋಹ ಒಂದು ಕೂಡ. ಅನ್ನದಾಸೋಹ ಭಕ್ತರಿಗೆ ಉಚಿತವಾಗಿ ಊಟ ವಿತರಿಸುವ ಪವಿತ್ರ ಸೇವೆ. ದೇವಿಯ ಕೃಪೆ, ಎಲ್ಲವೂ ಸಮಾನರು ಎಂಬ ಭಾವನೆ ಇದು ಸಂಕೇತ. ಜಾತ್ರೆಯಲ್ಲಿ ಅನ್ನದಾಸೋಹ ವಿಶೇಷತೆ. ಸಾವಿರಾರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಊಟ ನೀಡಲಾಗುತ್ತದೆ. ಜಾತಿ ಮತ ಭೇದ ಯಾವುದೂ ಇಲ್ಲದೆ ಒಂದೇ ಸಾಲಿನಲ್ಲಿ ಕುಳಿತು ಊಟ ಮಾಡುತ್ತಾರೆ. ಸಾಮಾನ್ಯವಾಗಿ ಅನ್ನ, ಸಾಂಬಾರು, ಪಲ್ಯ, ಮುದ್ದೆ, ಪಾಯಸ ಮತ್ತು ಅವರೆಕಾಳು ಸಾರು ಎಲ್ಲ ತರಹದ ಸ್ವಾದಿಷ್ಟ ಆಹಾರ ನೀಡಲಾಗಿತ್ತು. ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಈ ಸೇವೆ ನಡೆಯುತ್ತದೆ. ಅನ್ನದಾನವನ್ನು ನಮ್ಮ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠ ದಾನ ಎಂದು ಕರೆಯುತ್ತಾರೆ. ಅನ್ನದಾನ ಮಹತ್ವದಾನ ಎಂಬ ಮಾತು ಇದರ ಮಹತ್ವವನ್ನು ತೋರಿಸುತ್ತದೆ. ದೇವಿಯ ಜಾತ್ರೆಯಲ್ಲಿ ಅನ್ನದಾಸೋಹ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ಪುಣ್ಯ ದೊರೆಯುತ್ತದೆ. ನೋಡಿ, ಮುದ್ದೆ, ಹಪ್ಪಳ, ಪಾಯಸ ಇತ್ತು. ಪಾಯಸದ ಮೇಲೆ ಬೂಂದಿ ಕಾಳ, ಮಜ್ಜಿಗೆ, ಅನ್ನ ಸಾರು ಎಲ್ಲ ತರತರದ ವೆರೈಟಿ ಊಟ ಮಾಡಿಸಿದ್ರು ದಾನಿಗಳು. ನೀವು ಕೂಡ ಪ್ರತಿ ವರ್ಷ ಜಾತ್ರೆಗೆ ಬಂದು ಊಟ ಮಾಡಿಕೊಂಡು ಹೋಗಬಹುದು. ಜಾತ್ರೆ ತುಂಬಾ ವಿಶಿಷ್ಟತೆ ಚಾಮುಂಡೇಶ್ವರಿ ಅಮ್ಮನವರದು. ಅನ್ನದಾಸೋಹದ ಅತ್ಯಂತ ದೊಡ್ಡ ಸಂದೇಶವೇ ಸಮಾನತೆ. ಇಲ್ಲಿ ಜಾತಿ ಮತ ಹುದ್ದೆ ಶ್ರೀಮಂತ ಬಡ ಎಂಬ ಭೇದವಿಲ್ಲ. ಎಲ್ಲವೂ ಒಂದೇ ಸಾಲಿನಲ್ಲಿ ಕುಳಿತು ಊಟ ಮಾಡುತ್ತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಗೆ ಮಹತ್ವವನ್ನು ತೋರಿಸುತ್ತದೆ. ದೇವಿಯ ಮುಂದೆ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನು ಅನ್ನದಾಸೋಹ ನಡೆಯುತ್ತದೆ. ಈ ಮಹಾಕಾರ್ಯ ಗ್ರಾಮಸ್ಥರು, ದಾನಿಗಳು ಮತ್ತು ಭಕ್ತರ ಸಹಾಯದಿಂದ ನಡೆಯುತ್ತದೆ. ಯಾರಾದರೂ ಅಕ್ಕಿ ಕೊಡುತ್ತಾರೆ, ಯಾರಾದರೂ ತರಕಾರಿ ಕೊಡುತ್ತಾರೆ, ಕೆಲವರು ಹಣ ಸಹಾಯ ಮಾಡುತ್ತಾರೆ, ಇನ್ನು ಕೆಲವರು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ. ಬೆಳಗ್ಗೆಯಿಂದಲೇ ಅಡಿಗೆ ಪ್ರಾರಂಭವಾಗಿತ್ತು. ಸಾವಿರಾರು ಜನರಿಗೆ ಸಾತ್ವಿಕ ಆಹಾರ ತಯಾರಿಸಲಾಗುತ್ತಿದೆ. ಅನ್ನ, ಸಾಂಬಾರ, ಪಲ್ಯ, ಪಾಯಸ ಇತ್ಯಾದಿಗಳು ಮಾಡಿದ್ದಾರೆ. ಶಾಸ್ತ್ರೀಯಗಳಲ್ಲಿ ಅನ್ನದಾನವನ್ನು ಅತ್ಯಂತ ಶ್ರೇಷ್ಠ ದಾನವೆಂದು ಹೇಳಲಾಗಿದೆ. ಹಸಿದವನ ಹೊಟ್ಟೆ ತುಂಬಿಸುವುದು ದೇವರ ಕೃಪೆಗೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಚಾಮುಂಡೇಶ್ವರಿ ಅಮ್ಮನವರ ಜಾತ್ರೆಯಲ್ಲಿ ಅನ್ನದಾಸೋಹ ಮಾಡುವವರು ಮತ್ತು ಸೇವೆ ಮಾಡುವವರು ಇಬ್ಬರು ಪುಣ್ಯಕ್ಕೆ ಪಾತ್ರರಾಗುತ್ತಾರೆ. ಹಾಗೆ ನಾನು ಕುಳಿತುಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ಒಂದು ಮುದ್ದೆ, ಅನ್ನ, ರಸಮು, ಲಾಸ್ಟಿಗೆ ಪಾಯಸ ಕೂಡ ತಿಂದೆ. ಹೀಗಾಗಿ ಎಲ್ಲ ಸ್ನೇಹಿತರಿಗೆ ಕೂಡ ಹೇಳಿದ್ದೆ. ಚಾಮುಂಡೇಶ್ವರಿ ಜಾತ್ರೆಯಲ್ಲಿ ಅನ್ನದಾಸೋಹ ಕೇವಲ ಊಟ ನೀಡುವ ಕಾರ್ಯಕ್ರಮವಲ್ಲದು. ಅದು ಭಕ್ತಿ, ಸೇವೆ, ಪ್ರೀತಿ ಮತ್ತು ಏಕತೆಯ ಮಹೋತ್ಸವ. ನಾವು ಎಲ್ಲರೂ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆಯೋಣ. ಅನ್ನದಾನ ಮಹಾದಾನ ಎಂಬ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಲ್ಲರೂ. ಧನ್ಯವಾದಗಳು ನಿಮಗೆಲ್ಲರಿಗೂ. ಜೈ ಚಾಮುಂಡೇಶ್ವರಿ. ಹಾಗೆ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಏನಪ್ಪಾ ಅಂದ್ರೆ ದಾನಿಗಳು ಹೊರಗಡೆ ರಥ ಎಳೆಯುವಾಗ ಕಲ್ಲಂಗಡಿ, ಪಾಯಸ ಮತ್ತು ಇನ್ನೂ ಇತ್ಯಾದಿ ವೆರೈಟಿಗಳು ಮಾಡಿದ್ದಾರೆ.
ಮಜ್ಜಿಗೆ ಪಾಯಸ ಕೊಡ್ತಾ ಇದ್ದಾರೆ ಮತ್ತು ಕಲ್ಲಂಗಡಿ ಎಲ್ಲಾ ತರದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.